ಪ್ರಶಸ್ತಿ ಪ್ರಪಂಚ ನಿಮಗೆ ಬೆಂತಡ್ತಾ ಇರೋದು ಒಂದು ಅದರ ಸಂಕೇತ. ಆದರೆ ಪ್ರತಿ ಪ್ರಶಸ್ತಿಗಳು ವೈಯಕ್ತಿಕವಾಗಿ ನಿಮ್ಮ ಮೇಲೆ ಯಾವ ಥರ ಪರಿಣಾಮ ಬೀಳುತ್ತೆ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಕೂಡ? ಪ್ರಶಸ್ತಿಗಳು ಮುಂದೆ ಆರಂಭದಲ್ಲಿ ನಂಗೆ ತುಂಬ ಖುಷಿ ಕೊಡ್ತಾ ಇತ್ತು. ಇವಾಗ ಅಷ್ಟು ಏನು ನನಗೇನು ತುಂಬ ಸಂತೋಷ ಏನಾಗಲ್ಲ. ಕೊಡ್ತಾರೆ ಓಕೆ ಅನಿಸುತ್ತೆ. ಬಟ್ ನನಗೆ ಎಲ್ಲದಕ್ಕಿಂತ ಹೆಚ್ಚು ಖುಷಿ ಆಗೋದು ನನ್ನ ಪುಸ್ತಕಗಳನ್ನು ಹೆಚ್ಚು ಜನರು ಓದ್ತಾ ಇದ್ದಾರೆ, ಹೆಚ್ಚು ಜನರು ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ, ಅದ್ರ ಬಗ್ಗೆ ನನಗೆ ಫೀಡ್ಬ್ಯಾಕ್ ಕೊಡ್ತಾರೆ. ನನಗೆಲ್ಲರೂ ತುಂಬ ವಾಟ್ಸಪ್ನಲ್ಲಿ ಕಳಿಸ್ತಾರೆ, ಇಮೇಲ್ನಲ್ಲಿ ಕಳಿಸ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇರ್ತಾರೆ. ನಂಗೆ ತುಂಬ ಬರ್ತಾನೆ ಇರುತ್ತಲ್ಲ, ಅದು ಹೆಚ್ಚು ಸಂತೋಷ ಕೊಡುತ್ತೆ. ಇದಲ್ವೇ ಅಲ್ಲ ಅನಿಸುತ್ತೆ ನನಗೆ. ಈ ಪ್ರಶಸ್ತಿಗಳು, ಹಣ ಇವೆಲ್ಲದಕ್ಕಿಂತ ಹೆಚ್ಚು ಜನ ಪುಸ್ತಕ ಓದ್ತಿದ್ದಾರೆ, ನಂದು ಓದುಗರು ಇಷ್ಟಪಡ್ತಿದ್ದಾರೆ. ನಾನು ಬರೆಯೋ ಬರವಣಿಗೆಗಳನ್ನು ಕಳಕಳಿನೂ ವ್ಯಕ್ತಪಡಿಸ್ತಾರೆ. ನೀವು ಹಿಂಗೆ ಬರಿಬಾರ್ದಾಗಿತ್ತು, ಇದು ನಂಗೆ ಇಷ್ಟ ಆಗಲಿಲ್ಲ. ದಟ್ಸ್ ಆಲ್ಸೋ ಇಟ್ಸ್ ಫ್ಯಾಂಟಾಸ್ಟಿಕ್ ಫೀಡ್ಬ್ಯಾಕ್ ಅಲ್ವಾ. ಸೊ ನಂಗೆ ಅದು ಬಹಳ ಮುಖ್ಯ ಅನಿಸುತ್ತೆ ಈ ಹೊತ್ತಿನಲ್ಲಂತೂ. ಆರಂಭದಲ್ಲಿ ಇತ್ತು, ಪ್ರಶಸ್ತಿ ಬಗ್ಗೆ ಖುಷಿ ಇತ್ತು, ಸಂತೋಷ ಪಡ್ತಿದ್ದೆ, ಹೆಮ್ಮೆ ಪಡ್ತಿದ್ದೆ. ಬಟ್ ಇವಾಗ ಆ ಮಟ್ಟಿನ ಒಂದು ಖುಷಿ ಏನು ಅದರಿಂದ ಇಲ್ಲ ಅನಿಸುತ್ತೆ. ಸೊ ಇಟ್ಸ್ ಅ ವೆರಿ ಡಿಫ್ರೆಂಟ್ ಮೇ ಬಿ. ಸೊ ಇಟ್ಸ್ ಓಕೆ. ಬಟ್ ಯಾರೋ ಪಾಪ ರೆಕಗ್ನೈಸ್ ಮಾಡಿ ನಮ್ಮನ್ನು ಪ್ರಶಸ್ತಿ ಕೊಟ್ಟು, ಹಣ ಕೊಟ್ಟು, ಬಹುಮಾನ ಕೊಟ್ಟು ಎಲ್ಲ ಮಾಡ್ತಾರಂದರೆ ಅವ್ರು ದೊಡ್ಡ ಮನುಷ್ಯರು. ವಿ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಟು ದೆಮ್. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.